ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ರವಿ ಫೋನ್ ಸಂಪರ್ಕದಲ್ಲಿ. ರವಿ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ತಾವು ಅಲ್ಲಿಯವರೇನಾ? ಅಲ್ಲೇ ಅಕ್ಕಪಕ್ಕನ ತಮ್ಮ ಮನೆ ಇರೋದು? ಹೌದು ಸರ್, ಹೌದು. ನಮ್ಮ ಫ್ರೆಂಡಿನ ತಂಗಿ. ಹೌದಾ, ಏನಾಯ್ತು ರವಿ ಅವರೇ? ಏನಿಲ್ಲ ಸರ್, ಇವಾಗ ಏನಂದ್ರೆ ಗುಡ್ಡ ಕುಸಿದು ಮನೆ ಮೇಲೆ ಬಿತ್ತು. ಮನೆ ಮೇಲೆ ಬಿತ್ತು, ಎರಡು ಸಾವಾಯ್ತು. ಒಬ್ರು ಹಾಸ್ಪಿಟಲ್ ಇದ್ದಾರೆ, ಮತ್ತೆ ಎರಡು ಮಗು ಇದಾಗಿದೆ, ಡೆತ್ ಆಗಿದೆ. ಇಷ್ಟೆಲ್ಲ ಪ್ರಕರಣ ಆಗಿದೆ ಸರ್ ಇಲ್ಲಿ. ಬಟ್ ಇಲ್ಲಿ ಗುಡ್ಡ ಕುಸಿತಕ್ಕೆಲ್ಲ ನಿರ್ಲಕ್ಷ್ಯವೇ ಕಾರಣ. ಏನು ನಿರ್ಲಕ್ಷ್ಯ ಅಂತ ಹೇಳ್ತೀರಿ ರವಿ? ಯಾಕೆ ನಿರ್ಲಕ್ಷ್ಯ ಅಂತ ಹೇಳ್ತೀರಿ? ನೋಡಿ ಸರ್, ಇಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಿರಂತರವಾಗಿ ಭೂಕುಸಿತದ ಇವಾಗ ಅಪಾಯವನ್ನು ಇಡುತ್ತದೆ. ಯಾಕೆಂದ್ರೆ ವಾಣಿಜ್ಯೀಕರಣ ಆಗ್ತಾ ಇದೆ. ಇಲ್ಲೆಲ್ಲ ವಾಣಿಜ್ಯೀಕರಣ ಆಗುವಾಗ ಈ ಗುಡ್ಡಗಳನ್ನು ಅಗೆದು ಅದರ ಸೇಫ್ಟಿ ಮೆಷರ್ಮೆಂಟ್ ಅನ್ನೆಲ್ಲ ನೋಡದೆ ಈ ಕಂದಾಯ ಇಲಾಖೆಗಳು ಭೂಮಿಗೆ ಕನ್ವರ್ಷನ್ ಮಾಡಿ ಕೊಡುತ್ತೆ. ಕನ್ವರ್ಷನ್ ಮಾಡಿ ಅಲ್ಲಿ ಮೇಲ್ಗಡೆ ರವಿ ಅವರೇ, ತಾವು ಮೊಬೈಲ್ ಅನ್ನು ಸರಿಯಾಗಿ ಇಟ್ಕೊಳ್ಳಿ, ಅದು ಕೇಳ್ತಿಲ್ಲ ತಾವು ಮಾತನಾಡೋದು, ಏನೋ ಡಿಸ್ಟರ್ಬೆನ್ಸ್ ಇದೆ. ಇವಾಗ ಕೆಲಸ ಇದೆಯಾ ಸರ್? ಏನೋ ಕೆಲಸ ಇದೆಯಾ? ಮಾತಾಡಿ ರವಿ ಅವರೇ. ಕೆಲಸ ಇದೆಯಾ ಸರ್? ಹಾ, ಕೇಳ್ತಿದೆ, ಮಾತಾಡಿ. ಇವಾಗ ಇದು ಕೃಷಿ ಭೂಮಿ ಇರುವಾಗ ಮೇಲೆ ಗುಡ್ಡ ಪ್ರದೇಶ ಇರುತ್ತೆ. ಇವಾಗ ಗುಡ್ಡ ಪ್ರದೇಶವನ್ನು ಈ ಜೆಸಿಬಿ ತಂದು ಅಗೆಯುವಾಗ ಕೆಲ ದಿನ ಜಾಗಗಳೆಲ್ಲ ಇದಾಗ್ತದೆ, ಭೂಕುಸಿತ ಸಂಭವಿಸ್ತದೆ. ಈ ಲಾಸ್ಟ್ ಟೈಮ್ ಮಡಿಕೇರಿಯಲ್ಲಿ ಭೂಕುಸಿತ ಹೇಗಾಗತ್ತೆ ಅಂದ್ರೆ ಆ ಟೈಪ್ ನಲ್ಲಿ. ಅಲ್ಲ ರವಿ ಅವರು, ಇಲ್ಲೇನಾಗಿರೋದು? ಇಲ್ಲಿ ಏನಾಗಿದೆ ಅಂತ ಹೇಳ್ತೀರಿ? ಇಲ್ಲಿ ಭೂಕುಸಿತ ಆಗಿದೆ. ಮನೆ ಮೇಲೆ, ಮನೆ ಹಿಂದ್ಗಡೆ ಒಂದು ಭೂಮಿ ಇದಿದೆ, ಗುಡ್ಡ ಇದೆ. ಆ ಗುಡ್ಡದನ್ನ ಅಗೆಯುವಾಗ ಅದರ ಸೇಫ್ಟಿ ಮೆಷರ್ಮೆಂಟ್ ಅಲ್ಲಿ ಏನಾದ್ರು ಕೆಲಸ ಆಗ್ತಿತ್ತ ರವಿ ಅವ್ರೆ? ಆ ಗುಡ್ಡದ ಮೇಲ್ಭಾಗ ಅಥವಾ ಏನಾದ್ರು ಕೆಲಸ ಆಗ್ತಿತ್ತ? ಇಲ್ಲ. ಆಕ್ಚುಲಿ ಅಂದ್ರೆ ರೋಡ್ ಮಾಡ್ಲಿಕ್ಕೆ ಇದೆಲ್ಲ ಇದು ಮಾಡ್ತಾ ಇದ್ರು, ಪಂಚಾಯತ್ನವರು ರೋಡ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ರು. ಅದಕ್ಕೆ ಮೇಲ್ಗಡೆ ಧಾರಾಕಾರ ಮಳೆ ಬೀಳುವಾಗ ಆ ಮೇಲೆ ಗುಡ್ಡದ ಮೇಲೆ ನೀರು ಬೀಳುವಾಗ ಕೆಲವು ಭೂಕುಸಿತ ಆಗ್ತದೆ. ಇದು ಪ್ರತಿಯೊಂದು ಜಾಗದಲ್ಲಿ ಇದೆ, ಈಗೇನು ಆಗ್ತದೆ. ಈ ಕಳೆದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗುವಾಗ ಇದು ಜೆಸಿಬಿ ತಂದು ಅಗಿತಾರಲ್ಲ, ಸೇಫ್ಟಿ ಮೆಜರ್ಮೆಂಟ್ ಅಗಿರುವಾಗ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ರವಿ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.